ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಫಾಲ್ಗುಣ ಶುಕ್ಲ ತೃತೀಯ ನಿನ್ನೆ ಭಾನುವಾರ ಮಹತೋಬಾರ ಅನಂತೇಶ್ವರ ಉಡುಪಿ ಶ್ರೀಕೃಷ್ಣನ ದೇವಸ್ಥಾನದ ಮುಂದಿರತಕ್ಕಂಥ ದೇವಸ್ಥಾನ. ಶ್ರೀಮನ್ ಮಧ್ವಾಚಾರ್ಯರು ಈ ಅನಂತೇಶ್ವರನ ಗರ್ಭಗುಡಿಯನ್ನು ಪ್ರವೇಶ ಮಾಡಿ ಅಲ್ಲಿಂದ ಅದೃಶ್ಯರಾದರು ಅಂತಕ್ಕಂಥದ್ದು. ಈ ದಿವಸ ವಾರ್ಷಿಕ ಉತ್ಸವ ಅಂದರೆ ಜಾತ್ರೆ. ವಿವಿಧ ಬಗೆಯ ಹೂಗಳಿಂದ ರಮಣೀಯವಾಗಿ ದೇವಾಲಯನ ಅಲಂಕೃತಗೊಳಿಸಿದ್ದಾರೆ. ನೋಡಲಿಕ್ಕೆ ಒಂದು ವಿಹಂಗವಾದ ನೋಟ. ನಾನು ಈ ದಿವಸ ಇಲ್ಲಿದ್ದದ್ದರಿಂದ ಇದನ್ನೆಲ್ಲ ಸೆರೆಹಿಡಿತಕ್ಕಂಥ ಅವಕಾಶ ನನಗೆ ಸಿಕ್ತು. ಮತ್ತು ಇಲ್ಲಿ ಅಡುಗೆ ಸಿದ್ಧತೆ ನಡೀತಾ ಇದೆ. ಸ್ವಲ್ಪ ಚಂದ್ರಮೌಳೇಶ್ವರ ದೇವಸ್ಥಾನವೂ ತಮಗೆಲ್ಲ ತೋರಿಸ್ತಾ ಇದ್ದೀನಿ ಇದರ ನಂತರ. ಅದಾದ ನಂತರ ಇಲ್ಲೊಂದು ಯಕ್ಷಗಾನ ನಾಟಕ ನಡೀತಿದೆ, ಶಿವಭಕ್ತ ಮಹಾವೀರ ಅಂತ. ಸಣ್ಣ ಸಣ್ಣ ಬಾಲೆಯರು ವೇಷವನ್ನು ಧಾರಣೆ ಮಾಡಿ ಮಾಡಿರ್ತಕ್ಕಂಥ ನಾಟಕ. ನಾವು ನೋಡೋರು ಎಷ್ಟು ಜನ ಆನಂದಿಸ್ತೀವೋ ಅವರಿಗೆ ಅದು ಅಷ್ಟು ಕಠಿಣ. ಅದು ಕಲಾಕಾರಿಗೆ ನೃತ್ಯವನ್ನು ಅವರೇ ಮಾಡಬೇಕು, ಭಾರವನ್ನು ಹೊತ್ತು ಡೈಲಾಗನ್ನು ಅವರೇ ಹೇಳಬೇಕು. ಅದು ಸುಮಾರು 2 ಗಂಟೆಗಳ ಕಾಲ ನಡೆದದ್ದು. ಅದನ್ನು ಅಲ್ಲಲ್ಲಿ ಏನಪ್ಪ ಅಂದ್ರೆ ವಿಶೇಷವಾಗಿ ತೋರ್ಸೋಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ರಥೋತ್ಸವ ಆಗ್ತದೆ, ನಂತರ ತೇರು ಬದಿಯಲ್ಲಿ ತೇರು ಸಾಕ್ತಕ್ಕಂಥ ದೃಶ್ಯನೂ ತೋರಿಸ್ತೇನೆ. ಎಲ್ಲರೂ ಶಿವಭಕ್ತರು ಆನಂದಿಸಬೇಕಂಥೇಳಿ ಆ ಭಕ್ತರ ಆನಂದಕ್ಕಾಗಿ ಇದೊಂದು ಕೊಡುಗೆ. ಒಂದು ರೌಂಡ್ ಹಾಕಿ ನಿಮ್ಮದು ಬಂತು.
ಈ ತುರಗದ ರಕ್ಷಣೆಗೆ ನಾವು ಹೊರಟಿದ್ದೇವೆ. ಬಂದು ಸೇರಿದ್ದ ಈ ಜ್ಯೋತಿರ್ಮೇಧಪುರ ಇಲ್ಲಿಯ ಅರಸ ಶಿವಭಕ್ತ ಎಂಬುದನ್ನು ಕುಮುದಿನಿಯೇ ಸ್ವತಃ ತಿಳಿಸಿದ್ದಾಳೆ. ಏನೇ ಆಗಲಿ ತುರಗವನ್ನು ಮುಂದೆ ಬಿಡಿ, ಹೊರಡಲಿ ನಮ್ಮ ಸೇನೆ. ಇದರಿಂದ ತಂದೆಯವರು ಕೂಡ ಹೆಮ್ಮೆ ಪಡುವಂತಾಗಿದೆ. ರಾಜಕೀಯದಲ್ಲಿಯೂ ಸಹ ತಂದೆಯವರಿಗೆ ಹಸ್ತರಾಗಿ ಅವರ ಎರಡು ಭುಜದಂತೆ ನಾವಿದ್ದೇವೆ. ನಮ್ಮ ಶುಭಾಂಗ, ಅಣ್ಣ ರುಕ್ಮಾಂಗ, ನಮ್ಮ ಜ್ಯೋತಿರ್ಮೇಧದ ಪುರವಲಯದಲ್ಲಿರುವ ವನ ಬಹಳ ಪ್ರಖ್ಯಾತವಾದದ್ದು. ದೇವೇಂದ್ರನ ನಂದನವನವನ್ನು ಮೀರಿಸುವಂತದ್ದು ಎಂದು ಕೇಳಿ ತಿಳಿದಿದ್ದೇನೆ. ಅಂತಹ ವನವನ್ನು ನಾವು ಆಗಾಗ ತಿರುಗಿ ಅದರ ಅಂದ ಚಂದವನ್ನು ಸವಿಯಬೇಕು. ಆದರೆ ಈಗ ಮರೆತೇ ಹೋಗಿದೆ. ಗುರುಮಠಕ್ಕೆ ತೆರಳುವ ಬಳಿಗೆ ಈ ಕಡೆ ತಲೆ ಹಾಕಿದವರು ನಾವೆಲ್ಲ. ತಮ್ಮ ಅಣ್ಣ, ಇಂದು ಅದನ್ನು ಕಾಣಬೇಕು.
ಮುಗಿಸಿ ಮರಳಿ ಬರೋಣ. ಆಗದೆ ಹೊರಡೋಣ. ಬಂದು ಸೇರಿದ ಸ್ಥಳವೇ ನನ್ನ ನಮನದ ಮುಖಮಂಟಪ. ಈಚೆ ಕಡೆ ಪರೀಕ್ಷಿಸಿದೆಯಾ?